ಪಲ್ಲವಿ ಅವರೇ, ನಿಮ್ ನಂಬರ್ಗೆ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಸ್ವಿಚ್ ಆಫ್ ಮಾಡ್ಕೊಂಡ್ರಾ? ಫೋನ್ನ ಯಾರಾದ್ರೂ ಕಳ್ತನ ಮಾಡಿದ್ರೆ ಫಸ್ಟ್ ಅವ್ರು ಮಾಡೋ ಕೆಲ್ಸನೇ ಫೋನ್ನ ಸ್ವಿಚ್ ಆಫ್ ಮಾಡೋದು. ಅರ್ಥ ಆಗ್ಲಿಲ್ಲ. ನಿನ್ನೆ ಸಂಜೆ ನಾವ್ ಕ್ಯಾಂಟೀನ್ಗೆ ಹೋಗಿದ್ವಲ್ಲ, ಅಲ್ಲಿ ನಾನ್ ಫೋನ್ ಕಳ್ಕೊಂಡೆ. ಹೌದಾ? ವಿಷಯ ಗೊತ್ತಾದ್ಮೇಲೆ ವಿಚಾರಿಸಿದ್ರಾ? ಎಲ್ಲ ಆಯ್ತು, ಸಿಮ್ ಬ್ಲಾಕ್ ಮಾಡ್ಸಿದೀನಿ. ಅಲ್ಲ, CCTV ಫುಟೇಜ್ ಎಲ್ಲ ನೀವು ಫೋನಲ್ಲೇ ನೋಡ್ತಿದ್ರಿ ಅಲ್ವಾ? ಟೆನ್ಷನ್ ಮಾಡ್ಕೋಬೇಡಿ. ಫೋರ್ಜರಿ ವೈಕುಂಠ, ಸಂಗ್ಯಾ ಎಲ್ಲ ಕಸ್ಟಡಿಲೇ ಇದ್ದಾರೆ. ಅಲ್ಲಿಂದ ಎಸ್ಕೇಪ್ ಆಗಿಲ್ಲ. ಇವಾಗ್ಲೂ ಬರ್ತಾ ಡ್ರೈವರ್ ಫೋನಿಂದ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸ್ದೆ. ನೀವಿಷ್ಟೆಲ್ಲ ಕಷ್ಟಪಟ್ಟಿರೋದು ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಾರ್ದು. ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು ಅಷ್ಟೇ. ಸರಿ, ಯು ಕ್ಯಾರಿ ಆನ್, ನಾನು ಹೊರಡ್ತೀನಿ. ಆದ್ರೆ ಮೊದಲು ಮೊಬೈಲ್ ತಗೊಳ್ಳೋದನ್ನ ಮರಿಬೇಡಿ. ವಿಕ್ರಾಂತ್ ಅವ್ರೆ, ನನಗೊಂದು ಹೆಲ್ಪ್ ಮಾಡ್ಬೋದಾ ಪ್ಲೀಸ್? ಯಾಕೆ ನಗ್ತಿರೋದು ಇವಾಗ? ಈಗ ತಾನೇ ಯಾರೋ ಹೇಳ್ತಾ ಇದ್ರು ರಿಕ್ವೆಸ್ಟ್ ಮಾಡಬಾರ್ದು ಅಂತ. ಈಗ ಅವರೇ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸರಿ ಹೇಳಿ. ಇಲ್ಲ, ನಿಮಗ್ ಟೈಮ್ ಇದ್ರೆ ನನ್ ಜೊತೆ ಬರ್ತೀರಾ? ಈ ಲೇಟೆಸ್ಟ್ ಆಗಿ ಬಂದಿರೋ ಫೋನ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ. ನೀವು ಬಂದಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಚೆನ್ನಾಗಿ ತಮಾಷೆ ಮಾಡ್ತೀರಾ ಮೇಡಮ್. ಅಲ್ಲ, ರಾಯದುರ್ಗ DC ನೀವು, ನಿಮ್ಗೆ ಫೋನ್ಗಳ ಬಗ್ಗೆ ಗೊತ್ತಿಲ್ವಾ? DC ಆದ್ರೇನು, PC ಆದ್ರೇನು, ಎಲ್ರಿಗೂ ಎಲ್ಲಾನು ಗೊತ್ತಿರ್ಬೇಕು ಅಂತೇನಿಲ್ಲ ಅಲ್ವಾ? ಸಿವಿಲ್ ಸರ್ವಿಸ್ ಟ್ರೈನಿಂಗ್ ಟೈಮಲ್ಲಿ ನನಗಂತೂ ಫೋನ್ಸ್ ಬಗ್ಗೆ ಏನು ಹೇಳ್ಕೊಟ್ಟಿಲ್ಲಪ್ಪ. ನೀವ್ ಸೀನಿಯರ್ ಅಲ್ವಾ, ನಿಮಗ್ ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿರ್ಬೋದು. ಸಾಕು ಸಾಕು, ನನಗೂ ಏನ್ ಹೇಳ್ಕೊಟ್ಟಿರ್ಲಿಲ್ಲ. ಆದ್ರೂ ಆ ಜನರಲ್ ನಾಲೆಜ್ ಅಲ್ವಾ? ದಿನಕ್ಕೊಂದೊಂದು ಹೊಸ ಹೊಸ ಮಾಡೆಲ್ ಬರ್ತಾ ಇದೆ. ನಿಮಗದ್ರ ಬಗ್ಗೆ ಏನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳ್ದೆಪ್ಪ. ಮತ್ತೆ ನಿಮ್ಗೊಂದ್ ವಿಷಯ ಗೊತ್ತಾ? ಏನು? ಮಾನ್ಯ ಮುಖ್ಯಮಂತ್ರಿ ಅವ್ರು ಕೂಡ ಆಂಡ್ರಾಯ್ಡ್ ಫೋನ್ನ ಯೂಸ್ ಮಾಡಲ್ಲ. ಹಾಗಾಗಿ ಮೊಬೈಲ್ ಬಗ್ಗೆ DCಗೆ ಏನೂ ಗೊತ್ತಿಲ್ಲ ಅಂತ ನೀವ್ ಅನ್ಕೊಳ್ಳೋದಕ್ಕೂ ಆಗಲ್ಲ. ಸಾರಿ ಮೇಡಮ್, ನಿಮ್ಮನ್ ಮಾತಲ್ಲಿ ಸೋಲ್ಸಕ್ ಆಗಲ್ಲ. ಸರಿ ಬನ್ನಿ, ಮೊಬೈಲ್ ಶಾಪ್ ಇಲ್ಲೇ ಒಂದ್ ಹತ್ರದಲ್ಲಿದೆ. ಒಂದ್ ಒಳ್ಳೆ ಲೇಟೆಸ್ಟ್ ಫೋನ್ ನಾನೇ ನಿಮಗೆ ರೆಫರ್ ಮಾಡ್ತೀನಿ. ಹೋಗೋಣ? ಸರಿ, ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಅದನ್ನ ನೀವೇ ಇಟ್ಕೊಳ್ಳಿ. ಒಂದ್ ಕೆಲ್ಸ ಮಾಡಿ, ನಿಮ್ ಕಾರ್ ಇಲ್ಲೇ ಇರ್ಲಿ, ನಾವು ಬೈಕಲ್ಲಿ ಹೋಗೋಣ. ಅಲ್ಲಿ ಕಾರ್ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಇದೆ. ಹತ್ರದಲ್ಲೇ ಇರೋದು, ಹೋಗೋಣ? ಸರಿ, ನಡೀರಿ. ಬನ್ನಿ. ಏನ್ ಮಾಡ್ಲಿ, ಕೆಲ್ಸ ಬೇರೆ ಆಗಿಲ್ಲ, ಇವ್ರು ಬೇರೆ ಫೋನ್ ಮಾಡ್ತಿದ್ದಾರೆ. ಅಯ್ಯೋ ದೇವ್ರೆ, ಇವ್ರನ್ನ ದೂರ ಮಾಡಲ್ಲ ಅಲ್ವಾ? ಕೆಲ್ಸಕ್ ಬಾರ್ದವ್ರಿಗೆಲ್ಲ ಕೆಲ್ಸ ಕೊಟ್ರೆ ಹಿಂಗ ಆಗದು. ನಾವು ನಮ್ ಸ್ವಾಭಿಮಾನನ ಬಿಡ್ಬೇಕಾಗ್ತೈತಿ. ಒಬ್ರು ಸರಿಯಿಲ್ಲ, ಎಲ್ಲ ನನ್ ಮಗನಿಂದ. ದೇವ್ರೆ, ಇವ್ರು ನನ್ ದೂರ ಮಾಡ್ತಿದ್ರೆ ಸಾಕು. ಹಲೋ ಮೇಡಮ್, ಹೇಳಿ.
ಏ ಗೀತಾ, ನಿನ್ಗೇನು ಒಂದು ಗೊತ್ತಾಗಂಗಿಲ್ಲ? ಎಷ್ಟು ಸಲ ಫೋನ್ ಹಚ್ಚಿನಿ, ಫೋನ್ ಎತ್ತಕ್ಕೆ ಏನಂತೆ? ಅಲ್ಲ, ನಾನ್ ನಿನಗೆ ಒಂದ್ ಕೆಲ್ಸ ವಹಿಸಿದ್ದೀನಿ, ಕರೆ ಇಲ್ಲೋ? ನೋಡ, ನಾನೇನು ನಿನ್ನ ನಂಬಿ ಕೂರಿಲ್ಲ. ಏನು ನಿನಗ್ ಸಹಾಯ ಆಗ್ಲಿ ಅಂತ ನಾನು ಹೊಂಟ್ರೆ ನನ್ ಫೋನೇ ಎತ್ತಂಗಿಲ್ವಲ್ಲ? ಹಂಗ್ ನೋಡಿದ್ರ ನೀನು ನನಗ್ ಫೋನ್ ಹಚ್ಬೇಕಾ? ಹಂಗ ನನಗ್ ಗೌರವ ಕೊಡ್ಬೇಕಾ? ನೋಡ, ಅವಶ್ಯಕತೆ ಇರೋದು ನಿನಗ, ನನಗಲ್ಲ. ಮೈ ಮೇಲೆ ಸ್ವಲ್ಪ ಖಬರ್ ಇರ್ಲಿ. ಕ್ಷಮಿಸಿ ಮೇಡಮ್, ನಾನೇ ಮಾಡ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ನೀವೇ ಮಾಡ್ಬಿಟ್ರಿ. ಆತಾತು, ಹಾಳಾಗೋಗ್ಲಿ. ಈಗ ಆ ವರದಿ ಯಾವಾಗ ಸಿಗ್ತೈತಿ? ಅದಾ ಆ DNA ವರದಿ ಪಲ್ಲವಿಗೇನಾದ್ರೂ ಗೊತ್ತಾಯ್ತೇನು? ಇಲ್ಲ ಮೇಡಮ್, ಅದು ಅದು ಏ, ಏನದ? ಸರಿಯಾಗಿ ಮಾತಾಡ. ನಾನು ಹೇಳದ್ ಅರ್ಥ ಆಗ್ತಿಲ್ಲೇನು? ಮೇಡಮ್, DNA ರಿಪೋರ್ಟ್ ನನ್ನ ಕೈಗೆ ಸಿಗ್ಲಿಲ್ಲ ಮೇಡಮ್. ಏ ಗೀತಾ, ಏನ್ ಹೇಳಕತ್ತಿ? ಇಲ್ಲ ಮೇಡಮ್, ಆ ರಿಪೋರ್ಟ್ ನನ್ನ ಕೈಗೆ ಬಂದಿತ್ತು, ಮತ್ತೆ ಅದು ಪಲ್ಲವಿ ಭಾಗ್ಯ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲ ನನ್ ಗಂಡ ಮಾಡಿರೋ ಕೆಲಸ ಮೇಡಮ್. ನೀನ್ ನನ್ನ ಎದುರುಗಿದ್ದಿದ್ರ ಸಿಗದಾಗ ಬಿಡ್ತಿದ್ದೀನಿ ನಿನ್ನ. ಆ ಪಲ್ಲವಿ ಅಲ್ಲಿದ್ದಾಳ? ಇಲ್ಲ ಮೇಡಮ್, ಆಫೀಸಿಗೆ ಹೋಗಿದ್ದಾಳೆ. ನೋಡ, ಅದು DNA ವರದಿ ಅಂತ ಯಾರಿಗೂ ಗೊತ್ತಾಗಿಲ್ಲ ತಾನೆ? ಇಲ್ಲ ಮೇಡಮ್, ನಿಮ್ ಮಗ ಪುಷ್ಪ ಅವ್ರು ಫೋನ್ ಮಾಡಿದಾಗ್ಲೂ ನಾನೇನು ಹೇಳಿಲ್ಲ. ದೇವ್ರೆ, ಇವ್ರೇನ್ ಹಿಂಗಾಡ್ತಿದ್ದಾರೆ? ಏನ್ ಮಾಡೋದು? ಸುತ್ತಮುತ್ತ ಮಂದಿ ಸರಿ ಇಲ್ಲ ಅಂದ್ರ ಹಿಂಗ ಆಗದು. ಸಿಂಹನು ಭಿಕ್ಷೆ ಬೇಡ್ಬೇಕಾಗ್ತದ. ಈ ಸೊಸೆ ಮಬ್ಬಿ, ಮಗ ನಾಲಾಯಕ್. ಏನ್ ಹಣೆ ಬರೋನು ನಂದು. ಈ ವಿಷಯ ಧರ್ಮಣ್ಣನ ವಹಿಸೋಣ ಅಂತಂದ್ರ ಇದು ನಮ್ ಕುಟುಂಬದ ವಿಷಯ, ಯಾರಿಗೂ ಗೊತ್ತಾಗಂಗಿಲ್ಲ. ಆ ವರದಿ ಏನಾದ್ರೂ ಪಲ್ಲವಿ ಓದ್ಬಿಟ್ರ ಏನ್ ಮಾಡೋದು? ಏನ್ ಮಾಡೋದು? ಎಲ್ಲ ಎಡವಟ್ಟನ್ ಸಾಹಸಗಳು. ಇಲ್ಲ, ಇದಕ್ಕ ನಾನೇ ಏನಾದ್ರೂ ಒಂದು ಮಾಡ್ಲೇಬೇಕಾ? ಬೇರೆಯವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರ ಇದು ಆಗಂಗಿಲ್ಲ. ಯುದ್ಧಕ್ಕ ನಾನಾ ಕತ್ತಿ ಮಸಿಬೇಕಾ? ರಣರಂಗಕ್ಕ ನಾನಾ ಇಳಿತೀನ. ಕತ್ತಿ ಝಳಪ್ಸ್ಲೇಬೇಕಾ? ಝಳಪ್ಸಿ ತೀರೇ ತೀರ್ತೀನ.